ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯದಲ್ಲೂ ಓಪನ್ ಆಗುತ್ತಾ ಮಾಲ್ಗಳು? ಸಿಎಂ ಭೇಟಿಯಾದ ಮಾಲ್ ಮಾಲೀಕರ ಸಂಘ ಮಾಲ್ ಓಪನ್ ಮಾಡಲು ಅವಕಾಶ ಮಾಡಿಕೊಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ರಾಜ್ಯದಲ್ಲೂ ಮಾಲ್ಗಳನ್ನ ಓಪನ್ ಮಾಡೋದಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಯಾಕಂದ್ರೆ ಈಗಾಗಲೇ ಸಿಎಂ ಅವರನ್ನ ಭೇಟಿ ಮಾಡಿ ಮಾಲ್ ಮಾಲೀಕರ ಸಂಘ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಾಲ್ಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾಲ್ ಮಾಲೀಕರ ಸಂಘ ಇದೀಗ ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸಾಕಷ್ಟು ನಷ್ಟವನ್ನ ಈಗಾಗಲೇ ಲಾಕ್ಡೌನ್ ಇಂದ ಮಾಲ್ಗಳು ಅನುಭವಿಸಿವೆ. ಹಾಗಾಗಿ ಈ ಒಂದು ಲಾಕ್ಡೌನ್ ನಿಯಮದಲ್ಲಿ ಸಡಿಲಿಕೆ ಮಾಡಿ ಲಾಕ್ಡೌನ್ ನಲ್ಲಿ ಮಾಲನ್ನ ಓಪನ್ ಮಾಡೋ ಹಾಗಿಲ್ಲ ಅಂತ ಈಗಿದೆ. ಹೀಗಾಗಿ ಮಾಲ್ಗಳನ್ನ ಮತ್ತೆ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾಲ್ ಮಾಲೀಕರ ಸಂಘದವರು ಸಿಎಂ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ಗಳನ್ನ ಮೊದಲು ಯಾವ ರೀತಿಯಾಗಿತ್ತೋ ಹಾಗೆ ರೆಗ್ಯುಲರ್ ಆಗಿ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೋಟೆಲ್ ಸಂಘದವರು ಕೂಡ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ರು. ಮತ್ತೊಂದು ಕಡೆ ಮಾಲ್ ಮಾಲೀಕರ ಸಂಘದವರು ಕೂಡ ಇದೀಗ ಸಿಎಂ ಅವರನ್ನ ಭೇಟಿ ಮಾಡಿ ಲಾಕ್ಡೌನ್ ಇಂದ ಈಗಾಗಲೇ ನಮಗೆ ಸಾಕಷ್ಟು ನಷ್ಟ ಉಂಟಾಗಿದೆ, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ, ನಾವು ಕೂಡ ಮಾಲ್ಗಳನ್ನ ಓಪನ್ ಮಾಡ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಸಿಎಂ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದಲೂ ಕೂಡ ಮಾಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ ಇನ್ಮೇಲಾದ್ರೂ ಅದನ್ನ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕೃಷ್ಣ, ಒಂದ್ ಕಡೆ ಮಲ್ಟಿಪ್ಲೆಕ್ಸ್, ಮಾಲ್ ಹಾಗೆ ಹೋಟೆಲ್ಗಳನ್ನ ಬಂದ್ ಮಾಡಿದೆ ಸರ್ಕಾರ ಈ ಲಾಕ್ಡೌನ್ ಅಲ್ಲಿ. ಸೊ ಈಗಾಗಲೇ ಹೋಟೆಲ್ ಮಾಲೀಕರು ಕೂಡ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಮಾಲ್ನ ಸಂಘದವರು ಕೂಡ ಇದೀಗ ಅವರು ಸಿಎಂ ಅವರನ್ನ ಭೇಟಿ ಮಾಡಿರುವಂತದ್ದು. ಏನಂತ ಮನವಿ ಮಾಡ್ಕೊಂಡಿದ್ದಾರೆ? ಸೌಮ್ಯ, ಈಗಾಗಲೇ ಏನಂತಂದ್ರೆ ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ನಂತರವಾಗಿ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಆಗಿದೆ. ಸಡಿಲಿಕೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಹೋಟೆಲ್, ಮಲ್ಟಿಪ್ಲೆಕ್ಸ್ ಜೊತೆಗೆ ಮಾಲ್ಗಳಿಗೆ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಯಾಕಂದ್ರೆ ಒಂದ್ ವೇಳೆ ಏನಾದ್ರು ಅವಕಾಶ ಕೊಟ್ರೆ ಅಲ್ಲಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಸೇರುವಂತ ಸಾಧ್ಯತೆ ಇದೆ, ಮತ್ತೆ ಕೊರೋನಾ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಮಲ್ಟಿಪ್ಲೆಕ್ಸ್ ಮತ್ತೆ ಮಾಲ್ಗಳಿಗೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಅವಕಾಶವನ್ನ ಕೊಟ್ಟಿಲ್ಲ. ಹೀಗಾಗಿ ಈಗ ಮಲ್ಟಿಪ್ಲೆಕ್ಸ್ ಮತ್ತೆ ಏನು ಮಾಲ್ ಮಾಲೀಕರ ಸಂಘದವರು ಏನಿದ್ರೆ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರುವಂತದ್ದು. ಈಗಾಗಲೇ 2 ತಿಂಗಳ ಕಾಲ ಆಗಿದೆ ಮಾಲ್ಗಳನ್ನ ಮುಚ್ಚಿ, ಮಲ್ಟಿಪ್ಲೆಕ್ಸ್ಗಳನ್ನೆಲ್ಲ ನಾವೆಲ್ಲ ಮುಚ್ಚಿದ್ದೇವೆ. 2 ತಿಂಗಳುಗಳಾಗ್ತಾ ಇದೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಈಗಾಗಲೇ ಅದರಿಂದಾಗಿ ಅದನ್ನು ಮುಚ್ಚಿರೋದ್ರಿಂದಾಗಿ ಸುಮಾರು 2,000 ಕೋಟಿಗೂ ಹೆಚ್ಚು ಅಧಿಕ ಲಾಸ್ ಆಗಿದೆ ಅನ್ನುವಂಥದ್ದು ಅಳಲನ್ನ ಈಗ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಮಾಲೀಕರ ಸಂಘದವರು ಹೇಳ್ತಾ ಇದ್ರು. ಈಗ ಅದೇ ಒಂದು ವಿಚಾರವನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಒಂದ್ ವೇಳೆ ಅಂದ್ರೆ ಕೊರೋನಾ ಬರಬಾರ್ದಾಗಿತ್ತು ದೇಶಕ್ಕೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಈಗಾಗಲೇ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದೆ. ಆ ಕ್ರಮಗಳಿಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಆದ್ರೆ ಪ್ರಮುಖವಾಗಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದ್ರ ಮೂಲಕವಾಗಿ ನಾವು ಮಾಲ್ಗಳನ್ನ ಓಪನ್ ಮಾಡ್ತೇವೆ. ನಮ್ಗೆ ಮಾಲ್ ಓಪನ್ಗೆ ಅವಕಾಶವನ್ನು ಈಗಲಾದ್ರೂ ಕೊಡ್ಬೇಕು ಅನ್ನೋ ಮನವಿಯನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಅವರು ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗಾಗಲೇ ಇರುವಂತ ಪರಿಸ್ಥಿತಿ, ಒಂದ್ ವೇಳೆ ಮಾಲ್ಗಳನ್ನ ಓಪನ್ ಮಾಡಿದ್ರೆ ಯಾವೆಲ್ಲ ಪರಿಸ್ಥಿತಿ ಆಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರನ್ನ ಅರ್ಥ ಮಾಡಿಸುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅವ್ರಿಗೆ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಅವರು ಈಗ ಹೇಳ್ತಾ ಇರುವಂತದ್ದು, ಮಾಲ್ ಮಾಲೀಕರ ಸಂಘದವರು ಏನಿದ್ದಾರೆ ಅವರು ಈಗ ಸದ್ಯಕ್ಕೆ ನಮ್ಗೆ ಮಾಲ್ಗಳನ್ನ ಮಾಲ್ ಓಪನ್ಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲೂ ಕೂಡ ಮುಖ್ಯಮಂತ್ರಿ ಈ ಒಂದು ವಿಚಾರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ವಿಚಾರ ಬಗ್ಗೆ ಅಂದ್ರೆ ಮಾಲ್ಗಳನ್ನ ತೆರಿಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ಕೂಡ ಪ್ರಕಟ ಮಾಡಲಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.